ನಮಸ್ಕಾರ ಬಂಧುಗಳೇ, ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಮಿಣ್ಯಂ ಪಂಚಾಯತಿ ಕೊಪ್ಪ ಗ್ರಾಮದಲ್ಲಿ ಸತತ 3 ತಿಂಗಳಿಂದ ಹೇಳ್ತಾ ಇದ್ದೀವಿ, ನಮಗೆ ನೀರಿಲ್ಲ, ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ. ಇಒ ಸಾಹೇಬರು ಹೋಗಿ ನಾಳೆನೇ ಮಾಡ್ತೀನಿ, ನೀರು ನಾಳೆನೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಸ್ವಾಮಿ ನಿಮ್ಮ ನೀರು? ನೋಡಿ ದನ ಕರುಗಳು ಕುಡಿತಾ ಇದ್ದಾವೆ, ನೋಡಿ ಏನು ಸಂತೋಷವಾಗಿ ಕುಡಿತಾ ಇದ್ದಾವೆ, ಏನು ಆನಂದವಾಗಿ ಕುಡಿತಾ ಇದ್ದಾವೆ. ನೋಡಿ ಸಂತೋಷ ಪಡಿ. ನಿಮ್ಮ ಮನೇಲೂ ಹಿಂಗೆ ಇದೇ ಪರಿಸ್ಥಿತಿ ಆಗ್ಬಿಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರಾ? ನೋಡಿ ಅವ್ರ ಗೋಳು ನಿಮ್ಗೆ ತಟ್ಟಲ್ವಾ? ಅವ್ರ ಶಾಪ ನಿಮಗೆ ತಟ್ಟಲ್ವಾ ಏನ್ರಿ? ಏನು ಮಾಡ್ತಾಯಿದ್ದೀರಾ ನೀವು? ಏನು ಮಾಡ್ತಾಯಿದ್ದೀರಾ ಹೇಳಿ? ಏನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದೆಲ್ಲ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ನಾವು ಹೇಳ್ತಾ ಇರೋದು ನಿಮ್ಮ ಕಿವಿಗೆ ಕೇಳ್ತಾ ಇಲ್ವಾ? ಏನು ಸ್ವಾಮಿ, ನಾವೇನು ಕೇಳ್ತಾ ಇದ್ದೀವ? ಕುಡಿಯೋಕೆ ನೀರು ಕೇಳ್ತಾ ಇದ್ದೀವಿ. ದನ ಕರುಗಳು ಕುಡಿಯೋಕೆ ನೀರಿಲ್ಲ ಸ್ವಾಮಿ, ನೀರು ಮಾಡಿಕೊಡಿ ಅಂದ್ಬಿಟ್ಟು ನಿಮ್ಮ ಪಂಚಾಯತಿಗೆ ಬಂದು, ತಾಲೂಕು ಪಂಚಾಯತಿಗೆ, ಗ್ರಾಮೀಣ ಪಂಚಾಯತಿಗೆ ಬಂದು ನಾವು ಈ ಕೇಳ್ತಾ ಇದ್ದೀವಿ ಅಲ್ಲ. ನೀವು ಯಾಕೆ ನೀರು ಮಾಡಿಕೊಡ್ತಾ ಇಲ್ಲ ದನ ಕರುಗಳಿಗೆ? ನೀರಿದೆ ಬೋರಲ್ಲಿ, ತೊಟ್ಟಿಗೆ ನೀರು ಬಿಡೋಕೆ ಆಯ್ತಾ ಇಲ್ಲ ಅಂದಮೇಲೆ ಏನಕ್ಕೆ ನಿಮ್ಮ ಪಂಚಾಯತಿ? ನಮಗೆ ಏನಕ್ಕೆ ಬೇಕು ನಿಮ್ಮ ಪಂಚಾಯತಿ ಸ್ವಾಮಿ? ಏನು ಮಾಡ್ತಾಯಿದ್ದೀರಾ ನೀವು? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ದನ ಕರುಗಳನ್ನೆಲ್ಲ ಸಾಯಿಸ್ಬೇಕು ಅಂದ್ಕೊಂಡಿದ್ದೀರಾ ನೀವು? ದನ ಕರ ಕೂಡ್ದು ಅಂದ್ಕೊಂಡಿದ್ದೀರಾ? ನೋಡಿ ಆ ದನ ನೀರಿಗೆ ಎಷ್ಟು ಪರದಾಡ್ತಾ ಇದ್ದೇವೆ, ಎಷ್ಟು ಒಡೆದಾಡ್ತಾ ಇದ್ದೇವೆ, ಏನು ಥರ ಒಣಗಿ ಎಷ್ಟು ಒಣಗೋಗಿದೆ ಅವಕ್ಕೆ ನಾಲ್ಗೆ. ನೀರು ಬೋರ್ಲಿ ಚೊಟ್ಟ ನೀರನ್ನ ನೆಕ್ತಾ ಇದ್ದೇವೆ ಸ್ವಾಮಿ, ನೆಕ್ತಾ ಇದ್ದೇವೆ. ಆ ಪರಿಸ್ಥಿತಿ ನಿಮಗೂ ಬರಬೇಕು ಅಧಿಕಾರಿಗಳೇ. ನಿಮಗೂ ಕುಡಿಯೋಕೆ ನೀರು ಸಿಕ್ಕಬಾರ್ದು ಭೂಮಿ ಮೇಲೆ, ನಿಮಗೂ ಕೂಡ ನೀರು ಸಿಕ್ಕಬಾರ್ದು. ನೋಡ ಆ ದನಿಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬರಬೇಕು, ಫಸ್ಟು ಅಧಿಕಾರಿಗಳಿಗೆ ಬರಬೇಕು. ಆ ದನಿನ ಶಾಪ ನಿಮಗೆ ತಟ್ಟಬೇಕು.